ಚೂರು ಕಾಣಿಸ್ತಿಲ್ಲ ಅಣ್ಣ. ಕಾಣಿಸುತ್ತೆ. ಇದು ಎಲ್ಲರೂ ಹಾಕ್ಸಕ್ಕಾಗಲ್ಲ, ಪರ್ಮಿಷನ್ ಇದ್ರೆ ಮಾತ್ರ ಹಾಕ್ಸ್ಬೇಕು. ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎದ್ದೋಳಿ, ಹಬ್ಬ ಇವತ್ತು. ಬನ್ನಿ ಅಜ್ಜಿ, ಬನ್ನಿ. ಪದಿ, ಮತ್ತೇನ್ ಸಮಾಚಾರ? ಎಲ್ಲ ತೋರ್ಸು. ವಾವ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶಿವರಾತ್ರಿ ಹಬ್ಬ. ಸೊ ಬೆಳಗ್ಗೆನೇ ಎದ್ದಿದ್ದೀನಿ, ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಹಾಗೆ ಹೂವು ತೊಗೊಂಡು ಬಂದು ಪೂಜೆ ಮಾಡಬೇಕು. ಆ್ಯಂಡ್ ತಿಂಡಿ ನೋಡಬೇಕು ಏನು ಮಾಡೋದು, ಏನಿವತ್ತು ವೆರೈಟೀಸ್ ಆಫ್ ಫುಡ್ ಏನೇನು ಮಾಡೋದು ಅಂತ. ಚಂಪು ಬಾ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಗೆ. ಸೊ ಹಿಂಗೆ ಇವತ್ತು ತಲೆ ಸ್ನಾನ ಮಾಡಬೇಕು, ಹಾಗಾಗಿ ಆಯಿಲ್ ಅಪ್ಲೈ ಮಾಡಬೇಡ ಅಂತ ಅಂದ್ಕೊಂಡಿದ್ದೀನಿ. ಇನ್ನು 1 hour ಬಿಟ್ಟು ಸ್ನಾನ ಮಾಡ್ತೀನಿ ನಾನು. ಸೊ ಸಮ್ಟೈಮ್ಸ್ ಓವರ್ ನೈಟ್ ಬಿಡ್ತೀನಿ ಎಣ್ಣೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಬೆಳಗ್ಗೆ ಹಚ್ಚಿ ಮಧ್ಯಾಹ್ನ ಇಲ್ಲ ಈವ್ನಿಂಗ್ ಸ್ನಾನ ಮಾಡಿಬಿಡ್ತಿದ್ದೆ. ಬಟ್ ಇವತ್ತು ಅಷ್ಟು ಟೈಮ್ ಇಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಬಿಡ್ತೀನಿ. ಬಿಕಾಸ್ ಆಲ್ರೆಡಿ ನನ್ನ ಕೂದಲು ಆಯಿಲಿ ಥರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಹಚ್ಕೊಳ್ಳೋಣ ಅಂತ ಹಚ್ತಾ ಇದ್ದೀನಿ. ಜಾಸ್ತಿ ಏನು ಹಚ್ಚಲ್ಲ, ಇರುತ್ತೆ ಮೀಡಿಯಮ್ ಆಗಿ ಹಚ್ತೀನಿ. ಹೆಂಗೋ ಒಂದು ಸಿಂಪಲಾಗಿ ರಂಗೋಲಿ ಬಿಡಿಸಿದ್ದಾಯಿತು. ಲಕ್ಕಿ ಅವರೇ ಬಾ, ಇವರಿಬ್ರನ್ನ ಕಟಾಕಿ ತಡ್ಕೊಳಕ್ಕಾಗ್ತಾಯಿಲ್ಲ ಅವ್ರಿಗೆ ಬರೋಕ್ಕೆ. ಚಂಪು ಗುಂಡ ರಂಗೋಲಿ ಪುಡಿ ತೊಗೊಂಡಿದ್ದೀರಿ, ಖಾಲಿಯಾಗಿತ್ತು ರಂಗೋಲಿ ಪುಡಿ. ಬಾ ಲಕ್ಕಿ, ಈಗ ಬಾ. ಹಾಯ್, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎದ್ದೋಳಿ, ಹಬ್ಬ ಇವತ್ತು. ಏನಂತೀರಾ? ಹ್ಯಾಪಿ ಶಿವರಾತ್ರಿ ನಿಮಗೆ. ಕೈ ಕೊಡಿ, ಇಲ್ಲಿ ಕಣ್ಬಿಡಿ. ಇವತ್ತು ನಮ್ಮ ಯಜಮಾನ್ರು ನನ್ನನ್ನು ನಮ್ಮೂರಿಗೆ ಕರ್ಕೊಯ್ತಾ ಇದ್ದಾರೆ. ನಾನು ನಿಶಾ, ಮುತ್ತಣ್ಣ. ಅಪ್ಪ ನನ್ನ ಎಣ್ಣೆ ಏನಿದು. ನಾನು, ನಿಶಾ, ಮುತ್ತಣ್ಣ, ಸ್ವಾತಿ ಹಿಂಗೋಗಿ ಬರೋಣ ಅಂತ. ಬಿಕಾಸ್ ನಮ್ಮೂರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಶಿವರಾತ್ರಿ. ನಮ್ಮ ಮನೆ ದೇವರು ಎಲ್ಲ ಕರೆಸು ಮತ್ತು ಬೇರೆ ಬೇರೆ ದೇವ್ರನ್ನೆಲ್ಲ ಕರೆಸಿ ಎತ್ತಿಸಿ ಪೂಜೆ ಮಾಡಿಸ್ತಾರೆ. ಮೆರವಣಿಗೆ ಎಲ್ಲ ಇರುತ್ತೆ ಊರಲ್ಲಿ. ಸೊ ಹಾಗಾಗಿ ಹೋಗೋಣ ಅಂತ ನಮ್ಮಣ್ಣ ಎಲ್ರಿಗೂ ಫೋನ್ ಮಾಡಿದ್ದೆ, ಬನ್ನಿ 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 ಅಂತ. ಸುಮ್ಮನೆ ಹಿಂಗೋಗಿ ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಮಧ್ಯಾಹ್ನ ಮೇಲೆ ಹೋಗೋಣ ಅಂತ. ಸಂಜೆ ಇರೋದು ದೇವ್ರ ಪೂಜೆ ಎಲ್ಲ, ಹಾಗೆ ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾರೆ, ತಿನ್ಕೊಂಡು ಮತ್ತೆ ಮನೆಗೆ ವಾಪಸ್ ಬರುವಂಥದ್ದು. ಸೊ ಇವಾಗ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಮನೇಲಿ ಪೂಜೆ ಮಾಡಬೇಕು. ಇನ್ನು ನಮ್ಮನೆ ಮಹಾಲಕ್ಷ್ಮೀದಿರೆಲ್ಲ ಮಲಗಿದ್ದಾರೆ, ಮಹಾರಾಜ ಮಾತ್ರ ಒಬ್ಬರು ಎದ್ದಿದ್ದಾರೆ. ಸೊ ಆಂಟಿ ತಿಂಡಿ ಮಾಡ್ತಾಯಿದ್ದಾರೆ, ಮಂಗಳಮ್ಮ ಆ್ಯಸ್ ಯೂಶ್ವಲ್ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ. ಮುತ್ತಣ್ಣನೂ ಇನ್ನೂ ಮೇ ಬಿ ಮಲಗಿರ್ಬೇಕೇನೋ, ಗೊತ್ತಿಲ್ಲ. ನಾನು ಸ್ನಾನ ಆಗಿ ಆಮೇಲೆ ಸ್ಯಾರಿ ಹಾಕ್ಕೋಬೇಕು. ಯಾಕಂದರೆ ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತಲ್ಲ, ಹಾಗಾಗಿ ಸ್ಯಾರಿ ಹಾಕೊಂಡಿಲ್ಲ ನಾನು. ಸೊ ಪೂಜೆ ಮಾಡೋವಾಗ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಇದೆಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಆಲ್ಸೋ ಈ ಫೋಟೋನ ನಾನು ಚೇಂಜ್ ಮಾಡಿಸ್ತಾ ಇದ್ದೀನಿ. ಇದನ್ನು ಮೇ ಬಿ ಊರಿಗೆ ತೊಗೊಂಡೋಗಿಡೋಣ ಅನ್ಕೋತಾ ಇದ್ದೀನಿ. ಯಾಕಂದರೆ ನಾನು ಸಿಲ್ವರ್, ಕಂಪ್ಲೀಟ್ ಸಿಲ್ವರಲ್ಲಿ ಶಿವ ಪಾರ್ವತಿದು ಮಾಡಿಸ್ತಾ ಇದ್ದೀನಿ. ಎಷ್ಟು ಒಂದು ಮೆಜರ್ಮೆಂಟ್ ಇನ್ನೂ ಗೊತ್ತಿಲ್ಲ, ಬಟ್ ಒಂದು ಇಷ್ಟು ದೊಡ್ಡದು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಕೊಟ್ಟಿದ್ದೀನಿ, ಬಟ್ ಎಕ್ಸಾಕ್ಟ್ ಮೆಜರ್ಮೆಂಟ್ ನನಗೆ ಹೇಳೋಕ್ಕೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಮಾಡಿಸ್ತಾ ಇರೋದು. ಸೊ ಅದನ್ನು ಮೇ ಬಿ ಇನ್ನೊಂದು 1 ವೀಕಲ್ಲಿ ಹೋಗಿ ಇಸ್ಕೊಂಡ್ಬರಬೇಕು. ಅದು ಬಂದಮೇಲೆ ಇದನ್ನು ಊರಿಗೆ ಶಿಫ್ಟ್ ಮಾಡಿ ಇನ್ನು ನೆಕ್ಸ್ಟ್ ಎಲ್ಲ ಬೆಂಗಳೂರಿಗೇ ಇಡೋದು. ಅದೊಂದು ಫೋಟೋ
ಮತ್ತು ಇದು ಬೆಳ್ಳಿದು. ಆ್ಯಂಡ್ ದೀಪ ಎಲ್ಲ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ, ಸ್ವಲ್ಪ ದೊಡ್ಡ ದೀಪ ಇಡೋಣ ಅಂತ. ಲೆಟ್ಸಿ ಏನಾಗುತ್ತೆ ಅಂತ ನಾವು ಅದಕ್ಕೊಂದು ಟೇಬಲ್ ತರಬೇಕು ದೇವ್ರ ಫೋಟೋಕ್ಕೆ. ಆ್ಯಂಡ್ ಇದಕ್ಕೂ ಒಂದು ಟೇಬಲ್ ತರಬೇಕು. ಇರೋ ಟೇಬಲ್ನ ರಾಘವೇಂದ್ರ ಸ್ವಾಮಿದು ಫೋಟೋ ಇಡೋಣ ಅದ್ರ ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದ್ಸಲ ಒಂದು ಬೆಳ್ಳಿದು ರಾಘವೇಂದ್ರ ಸ್ವಾಮಿ ಇದೆ, ನಿಶಾ ಕೊಟ್ಟಿದ್ದು, ಅದನ್ನು ಇಡಬೇಕು. ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಬೊಟ್ಟಿಟ್ಟು, ಸೊ ಇದೆಲ್ಲ ನೀಟಾಗಿ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ ಆಲ್ರೆಡಿ. ನೆಲೆ ಎಲ್ಲ 2-3 ಸಲ ಒರೆಸಿದ್ದಾರೆ ಮಂಗಳಮ್ಮ. ಸೊ ಹಂಗಾಗಿ ಇಲ್ಲಿ ಇಟ್ಕೊಂಡು ಮಾಡೋಣ ಅಂತ. ಬಿಕಾಸ್ ಅಲ್ಲಿ ಸ್ವಲ್ಪ ಇಕ್ಕಟ್ಟು, ಅಂದರೆ ಕುಂಕುಮೆಲ್ಲ ನೀಟಾಗಿ ಇಡೋಕ್ಕಾಗಲ್ಲ, ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಬೇಕು. ಹಾಗಾಗಿ ಎಲ್ಲನೂ ಎತ್ತಿ ಈಚೆ ಇಡ್ತಾ ಇದ್ದೀನಿ. ಇಬ್ಬರು ಸ್ವಾತಿ ಮತ್ತು ನಿಶಾ ಸ್ನಾನ ಮಾಡ್ತಾಯಿದ್ದಾರೆ. ನಿಖಿಲ್ ಅವರು ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಏಕೆ ಜೀವ ಅಂತೂ ನಿಲ್ತಾ ಇಲ್ಲ ಗೈಸ್. ಒಂದು ದಿನಕ್ಕೆ 3 ಸಲ ಹೋಗ್ತಾರೆ ಗಾಡಿ ಹತ್ರ ನೋಡ್ಕೊಂಬರಕ್ಕೆ, ಹೆಂಗೆ ಮಾಡ್ತವ್ರೆ ಏನು ಮಾಡ್ತವ್ರೆ ಅಂತ. ಈ ಶರ್ಟ್ನ ಗೈಸ್ ನಾನು ಡೌಟಲ್ಲೇ ಬುಕ್ ಮಾಡಿದ್ದೆ. 1 ಸೈಜ್ ಚಿಕ್ಕದಿತ್ತು, ಬಟ್ ಸ್ಟಿಲ್ ಆಗ್ತಾಯಿದೆ. ನನಗೆ ಕೇಳಿದ್ದು ನಾನು. ಮತ್ತೆ ಏನು ಮಿಂಚ್ತಾ ಇದ್ದೀರಾ? ಹೇಗೆ ರೆಡಿ ಆಗಿದ್ದಾರೆ? ಹಾಂ ಎಲ್ಲ ವಾಚ್ ಯಾವುದು ಇರಲಿ, ಚೆನ್ನಾಗಿದೆ, ಏನಿಲ್ಲ ಅಷ್ಟೇನಿಲ್ಲ. ಸ್ನಿಚ್ಚಿಂದ ಆನ್ಲೈನಲ್ಲಿ ಬುಕ್ ಮಾಡಿದೆ ಫಸ್ಟ್ ಶರ್ಟು, ಬಟ್ ಚೆನ್ನಾಗಿದೆ ಕ್ವಾಲಿಟಿ, ಚೆನ್ನಾಗಿದೆ. ಇದೊಂದು ಓಪನ್ ಮಾಡಿ. ಹಾಂ ಓಕೆ, ಇವಾಗ ನೋಡಿ. ಇಲ್ಲ ಒಂದು ಅಕ್ಕಿ ರೂಮ್ ಒಳಗಡೆ ಮಲಗಿರ್ತಾರೆ, ನಿದ್ರಿಸಿರ್ತಾರೆ. ಗೈಸ್, ನಮ್ಮ ಅಣ್ಣ ಹೋಗಿ PPF ಮಾಡಿಸಿರೋದನ್ನ ಇಸ್ಕೊಂಡು ಬಂದಿದ್ದಾನೆ ನಮ್ಮ ಕಾರ್ನ. 4 ದಿನ ಆದ್ಮೇಲೆ ಮನೆಗೆ ಬಂದು ನಿಂತಿದೆ. ಆಕ್ಚುಲಿ ನಾಳೆ ಕೊಡ್ತಿಂತಾನೆ ಅಂದಿದ್ದವರು, ಮತ್ತೆ ನಾವೇ ಬೇಕು ಅನ್ಬಿಸ್ಕೊಂಡು ನೋಡುವ ಏನು ಡಿಫ್ರೆನ್ಸ್ ಕಾಣಿಸುತ್ತೆ, ಗೊತ್ತಾಗುತ್ತಾ ಡಿಫ್ರೆನ್ಸ್. ಮತ್ತೆ ಅದೇನೋ ಕೂಲಿಂಗ್ ಬಿಸಿಲು ಒಳಗಡೆ ಬೀಳ್ದಿರೋ ಥರನೋ ಏನೋ ಮಾಡಿಸಿದ್ದಾನಂತೆ. ನಾವಿವಾಗ ಚನ್ನಪಟ್ಟಣಕ್ಕೆ ಹೋಗುತ್ತಿದ್ದೇವೆ ಗಾಯ್ಸ್, ಮಧು ಅವರ ತವ್ರ ಮನೆಗೆ ಹೋಗ್ತಾ ಇದ್ದೇವೆ. ಬಾಯ್ ಹೇಳ್ರಪ್ಪ. ಚೂರು ಕಾಣಿಸ್ತಿಲ್ಲ ಅಣ್ಣ. ಕಾಣಿಸುತ್ತೆ. ಇದು ಎಲ್ಲರೂ ಹಾಕ್ಸಕ್ಕಾಗಲ್ಲ, ಪರ್ಮಿಷನ್ ಇದ್ರೆ ಮಾತ್ರ ಹಾಕ್ಸ್ಬೇಕು. ಪರ್ಮಿಷನ್ ತಗೊಂಡು ಹಾಕ್ಸಿರೋದು ಇದು. ಇದು ಹಾಕಿಲ್ಲ, ಇದು ಟಿಂಟ್ ಇವಾಗ ಹಾಕ್ಬೇಕು. ಇಲ್ಲಿಗೆ ಇದು ಕ್ಲೋಸ್ದು, ಅಲ್ಲೊಂದು ಬರುತ್ತೆ. ಸ್ವಾತಿ ಹೆಂಗವಾ ನಮ್ಮ ಕಾರು? ಸೂಪರ್. ಹಾಂ ಚೆನ್ನಾಗೈತಾ ನಿಮ್ಮ ಅಣ್ಣನ ಕಾರು? ಸೂಪರ್ ಆಗೈತೆ. ಹಾಂ ಫಸ್ಟ್ ಟೈಮ್ ಹತ್ತು ತರೋದು ನಮ್ಮ ಸ್ವಾತಿ. ಗುಂಡ ಬಾ. ಏನಿದು ಒಳಗಡೆ ಯಾರವ್ರೆ ಏನು ಗೊತ್ತಾಗಲ್ವಲ್ಲ. ವೈಟ್ ಕಲರ್ ಒಳಗಡೆ ಚೆನ್ನಾಗಿರುತ್ತೆ. ನಾನು ಹೇಳ್ದೆ ಸ್ವಲ್ಪ ಇರ್ಲಿ ಕಾಣ್ಲಿ ಅಂತ ಹಾಕ್ಸ್ಬಿಟ್ಟು ಅವ್ರು ಫುಲ್ಲು. ಅಲ್ಲಿ ಯಾವ್ದೋ ಜೀಪ್ ಕಂಡಂಗೆ ಕಾಣ್ತಿಲ್ವಾ? ಹಿಂಗ್ ತೆಗೆದ್ರೆ ಅವಾಗ ಗೊತ್ತಾಗುತ್ತೆ. ಏ ಫುಲ್ಲು ಒಂಥರ ಕಾಣಿಸ್ತೈತೆ ಆಚೆಯಿಂದ. ನಿಖಿಲ್ ಅವ್ರಿ ತಗೊಳ್ಳಿ, ಇಲ್ಲಾಂದ್ರೆ ಇಲ್ಲೇ ಹಾಕ್ಬಿಡ್ತೀನಿ ಕೆಳಕ್ಕೆ. ಏನ್ ಸಖತ್ತಾಗಿ ಬರ್ತೈತ್ ನೋಡ್ಬೋದು. ತಗೊಳ್ಳಿ ತಗೊಳ್ಳಿ, ಇದನ್ನ ಈಸ್ಕೊತಾರೆ. ಹೊಸ ಕರು ಹಳೆ ಕರ ಅಲ್ಲೇ ಹಾಕು. ಇದ್ ನನ್ ಕೇಳಲೇ ಇಲ್ಲ ಗೈಸ್. ಒರ್ಸ್ಕೊಳಕ್ ಕೊಟ್ರು ಸ್ಪೆಷಲ್ ಟ್ರೀಟ್ಮೆಂಟ್. ಕಾರಿಂದ ಕಾರ್ ಕ್ಯಾನ್ ಚೇಂಜ್ ಎನಿಥಿಂಗ್. ಲೇಗಿ ಅಂದ್ರೆ ನನ್ಗೆ ಏನಪ್ಪ ಬಾರಪ್ಪ ಅಂತ ಮಾತಾಡ್ಸ್ಬೇಕು. ಇವಾಗ ನಾವು ಎಳ್ನೀರ್ ಕುಡಿಯಕ್ಕೆ ನಿಲ್ಸಿದ್ವಿ, ಈಗ ಹೊರಡುತ್ತಿದ್ದೇವೆ. ಇಟ್ಕೊಂಡು ಹಿಂಗೆ ಬೇಕಾಯ್ತದೆ. ಈಗ ನಾವು
ಮನೆಗೆ ಬಂದು ಪಟ್ ಅಂತ ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇಲ್ಲೇ ಕರ್ಗ ಎಲ್ಲ ತರೋದು, ದೇವರೆಲ್ಲ ತರೋದು ಈ ದೇವಸ್ಥಾನಕ್ಕೇನೆ. ನಮ್ಮದು ಕಾಲಭೈರವೇಶ್ವರ ಹಾಗೂ ಮಾಸ್ತಮ್ಮ ದೇವ್ರು ತರ್ತಾರೆ. ಸೊ ಹಂಗೆ ನಿಲ್ಸು ದೇವಸ್ಥಾನಕ್ಕೆ ಹೋಗಿದ್ದು. ಹಾಗೆ ನಮ್ಮ ರಿಲೇಟಿವ್ಸ್ ಮನೆಗೆಲ್ಲ ಒಂದೊಂದು ವಿಸಿಟ್ ಹಾಕಿ ನಮ್ಮ ಮಗುನ ನೋಡಿಕೊಂಡು ಊರಿಗೆ ಹೋಗಿದ್ದು ಬರಬೇಕು ಗೈಸ್. ತಿಮ್ಮವ್ವ, how is the car? ನಮ್ ತಿಮ್ಮವ್ವನ್ ನೋಡಿ ಬವ್ವ ಮುಂದಕ್ಕೋಸಿ ಬವ್ವ. ಬನ್ನಿ ಅಜ್ಜಿ ಬನ್ನಿ. ನಾಚಿಕೆ ಕಣವ ನನ್ಗೆ. ಸರಿ ಬಾಯ್ ಬಾಯ್. ಹೊರಡ್ತಾ ಇದ್ದೀವಿ ನಾವು. ಹೋಯ್ತೀವಿ ಮಕ್ಳಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿದ್ದು ಹೋಯ್ತೀವಿ. ಬಾ ನೀನೆ ಕೆಸಪುರಕ್ಕೆ. ನಾನು ಮುತ್ತಣ್ಣ ಸ್ಕೂಟಿಲಿ ಹೋಗ್ತಾ ಇದೀವಿ. ಅವರು ಅಲ್ಲಿ ಥಾರಲ್ಲಿ ಬರ್ತಾ ಇದಾರೆ. ನಾವಿವಾಗ ಮಧು ಅವರ ರಿಲೇಷನ್ ಮನೆಗೆ ಹೋಗ್ತಾ ಇದೀವಿ. ಕಾಣಿಸ್ತಾ ಇಲ್ಲ ಏನು. ಇದು ಮಧು ಅವ್ರ ಊರು ಗೈಸ್. ಹಿಂಗೈತೆ ನೋಡಿ. ನಾನು ಮುತ್ತಣ್ಣ ಸ್ಕೂಟಿಲಿ ಹೋಗ್ತಾ ಇದೀವಿ. ಓ ಇದೇ ಚೇರ್ ಹಾಕಿರೋದು. ನಾವ್ ಎಲ್ಲಿಗೆ ಬಂದಿದೀವಿ? ಪದ್ದು ಅವ್ರ ಮನೆಗೆ ಬಂದಿದೀವಿ. ಪದ್ದು ಮಿರ ಮಿರ ಮಿಂಚ್ತಾವಳೆ. ಪಾಪ ಪದ್ದು ಬಿದ್ದವಳಂತೆ ನೋಡು. ಎಲ್ಲ ತೋರ್ಸು. ಎಲ್ಲ ಅಲ್ಲಿ ಗಾಡಿಯಿಂದ ಇಳಿಬೇಕಾರೆ ಎಂತ ಇದು ಹಬ್ಬದ ದಿನ ಈ ತರ ಪದ್ದು ಕುಣಿತಾಳೆ ತಕ 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 ಅಂತ. ಗಾಡಿಯಿಂದ ಬಿದ್ದು ಬಿಟ್ಟವಳೆ. ಇಳಿಬೇಕಾರೆ ಹೆಂಗ್ ಬಿದ್ಲು. ಶ್ರೀನಿ ಅಲ್ಲ ಪದಿ. ಮತ್ತೇನ್ ಸಮಾಚಾರ? ಎಲ್ಲ ತೋರ್ಸು. ವಾವ್ ಸೂಪರ್. ಅಮ್ಮ ಬಚ್ಚಿತು. ಬಾ ಮೈಸೂರಿಗೆ ಹೋಗದ. ಏ ಬರಲ್ವಾ? ಏನ್ ಮಾಡಿದ್ರಿ ಮೈಸೂರಿಗೆ ಬಂದಾಗ? ಚೆನ್ನಾಗಿ ತಿನ್ಸಿದೀವಿ ಅದಕ್ಕೆ. ಇನ್ನೆಲ್ಲ ಬ್ಯಾಟಿಂಗ್ ಅಲ್ಲಿ ಬಿಸಿ ಅವ್ರೆ. ಮನೆಗೆ ಬಂದು ಪಾಚ್ಕೊಂಡಿದ್ದೀವಿ. ಸೊ ಹಾಗೆ ನಮ್ಮ ಅಕ್ಕ ಮನೆಗೆ ಹೋಗಿ ಬಂದ್ವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣವಾ? ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್. ಹಾಗೆ ನಿಖಿಲ್ ನಿಶಾ ಬ್ಲಾಗ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಎಲ್ಲರೂ ಪಾಚ್ಕೊಳ್ಳಿ. ಎದ್ದೊಳ್ಬೇಕಾಗಿರೋರು ಎದ್ದೊಳ್ಳಿ. ಹಾಗೆ ಟೇಕ್ ಕೇರ್. ಬಾಯ್.